ಅವರಿಬ್ಬರು ಮದುವೆಗೂ ಮುಂಚೆ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಕುಟುಂಬಸ್ಥರು ಒಪ್ಪದೇ ಇದ್ದಾಗ ಬೇರೆ ಬೇರೆ ವಿವಾಹವಾಗಿದ್ರು. ಕೆಲ ವರ್ಷಗಳ ನಂತರ ಆಕೆ ಗಂಡನನ್ನ ಬಿಟ್ರೆ ಈತ ಪತ್ನಿಯನ್ನ ಬಿಟ್ಟಿದ್ದ. ಕಟ್ಟಿಕೊಂಡವರನ್ನ ಬಿಟ್ಟು ಮತ್ತೆ ಹಳೆ ಪ್ರೇಮಿಗಳು ಒಂದಾಗಿದ್ರು. ಮೃತ ಉಜ್ಮಾ ಖಾನ್ ಗಂಡನಿಂದ ವಿಚ್ಛೇದನ ಪಡೆದು ತಾಯಿ ಜೊತೆಗೆ ವಾಸವಿದ್ಲು. ಇನ್ನು ಈತ 53 ವರ್ಷದ ಇಮ್ದಾದ್ ಬಾಷಾ ಮುಂಬೈನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂತೆ ಈ ಟೆಕ್ಕಿ ಪತ್ನಿ ಜೊತೆಗೆ ಸರಿ ಹೊಂದದೆ ಮುಂಬೈ ಬಿಟ್ಟು ಬೆಂಗಳೂರಿಗೆ ಬಂದಿದ್ದ. ಕುಂದಲಹಳ್ಳಿ ಸಮೀಪದ ಸ್ಪೈಸ್ ಗಾರ್ಡನ್ ನಲ್ಲಿ ಮನೆ ಮಾಡಿಕೊಂಡು ವಾಸವಿದ್ದ. ಇಮ್ದಾದ್ ಮನೆಗೆ ಉಜ್ಮಾ ಖಾನ್ ಆಗಾಗ ಬಂದು ಹೋಗ್ತಾ ಇದ್ಲು. ಆದ್ರೆ ಹೊಸ ವರ್ಷದ ದಿನ ಇಮ್ದಾದ್ ಮನೆಗೆ ಬಂದಂತ ಉಜ್ಮಾ ಶವವಾಗಿದ್ರೆ ಇಮ್ದಾದ್ ವಿಷ ಸೇವಿಸಿ ಆಸ್ಪತ್ರೆ ಸೇರಿದ. ಜನವರಿ 1ರಂದು ಮಧ್ಯಾಹ್ನ 12:30 ಸುಮಾರಿಗೆ ಸಂಬಂಧಿಕರಿಗೆ ಮೆಸೇಜ್ ಮಾಡಿದಂತ ಇಮ್ದಾದ್ ಬಾಷಾ, ನಾನು ಮತ್ತು ಉಜ್ಮಾ ಖಾನ್ ಪ್ರೀತಿ ಮಾಡ್ತಾ ಇದ್ದೀವಿ. ನಮ್ಮ 2ನೇ ಮದುವೆಗೆ ನನ್ನ ಮೊದಲ ಪತ್ನಿ ಅಡ್ಡ ಬರ್ತಿದ್ದಾಳೆ. ಹಾಗಾಗಿ ಇಬ್ಬರು ವಿಷ ತೆಗೆದುಕೊಂಡು ಸಾವನ್ನಪ್ಪಿದ್ದೇವೆ ಅಂತ ಮೆಸೇಜ್ ಅನ್ನು ಮಾಡಿದ. ಸಂಬಂಧಿಯೊಬ್ಬರು ತಕ್ಷಣ 112ಗೆ ಕರೆಯನ್ನು ಮಾಡಿ ವಿಷಯವನ್ನು ಮುಟ್ಟಿಸಿದ್ದಾರೆ. 1 ಗಂಟೆ ಅಷ್ಟೊತ್ತಿಗೆ ಸ್ಥಳಕ್ಕೆ ಹೋಗಿದ್ದಂತ HCL ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಉಜ್ಮಾ ಖಾನ್ ಮೃತಪಟ್ಟಿರುವಂತದ್ದು ಗೊತ್ತಾದ್ರೆ ಇಮ್ದಾದ್ ಲೈಜಾಲ್ ಮತ್ತು ಆರ್ಪಿಕ್ ಅನ್ನ ಬೆರೆಸಿ ಕುಡಿದು ಅಸ್ವಸ್ಥನಾಗಿದ್ದ. ತಕ್ಷಣ ಆತನನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ. 12:30ಕ್ಕೆ ಈಗ ಸಾಯ್ತೀವಿ ಅಂತ ಇಮ್ದಾದ್ ಹೇಳಿದ್ದ. ಆದ್ರೆ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಉಜ್ಮಾ ಖಾನ್ ಮೃತದೇಹ ಪರಿಶೀಲಿಸಿದ ವೈದ್ಯರಿಗೆ ಅದಾಗಲೇ ಉಜ್ಮಾ ಖಾನ್ ಸತ್ತು 10ರಿಂದ 12 ಗಂಟೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಅಲ್ಲದೆ ಉಜ್ಮಾ ಮೊಬೈಲ್ ನಲ್ಲಿದ್ದಂತ ಚಾಟ್ ಹಿಸ್ಟ್ರಿ ಕೂಡ ಡಿಲೀಟ್ ಆಗಿತ್ತು. ಇದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. ಹಾಗಾಗಿ ಉಜ್ಮಾ ಖಾನ್ ಅಣ್ಣ 31ರಂದು ರಾತ್ರಿಯೇ ಕೊಂದು ಈತ ಆತ್ಮಹತ್ಯೆ ನಾಟಕ ಆಡ್ತಾ ಇದ್ದಾನೆಂಬ ಶಂಕೆ ವ್ಯಕ್ತವಾಗಿದೆ. ಅಪಾರ್ಟ್ಮೆಂಟ್ ನಲ್ಲಿ ಪ್ರತ್ಯೇಕ ಫ್ಲಾಟ್ ಬಾಡಿಗೆಗೆ ಪಡೆದು ಉಜ್ಮಾ ಖಾನ್ಲನ್ನ ಅದರಲ್ಲಿ ಇರಿಸಿದ್ದಂತ ಇಮ್ದಾದ್ ಉಜ್ಮಾ ಫ್ಲಾಟ್ಗೆ ಆಗಾಗ ಹೋಗಿ ಬರ್ತಾ ಇದ್ದ. ಅಷ್ಟೇ ಅಲ್ಲ, ಗಂಡ ಹೆಂಡತಿ ಮಾದರಿಯೇ ಇದ್ದು ವಿದೇಶಕ್ಕೆ ಟ್ರಿಪ್ ಕೂಡ ಹೋಗಿ ಬಂದಿದ್ರು. ಆಮೇಲೆ ಅದೇನಾಯ್ತೋ ಏನೋ 10 ತಿಂಗಳ ಬಳಿಕ ಮತ್ತೆ ಮುಂಬೈ ಹೋಗುವಂತ ನಿರ್ಧಾರ ಮಾಡಿದ್ದಂತ ಇಮ್ದಾದ್ ಈ ವೇಳೆ 2 ಫ್ಲಾಟ್ ಖಾಲಿ ಮಾಡಿದ್ರಿಂದ ಉಜ್ಮಾ HBR ಲೇಔಟ್ ತಾಯಿ ಮನೆ ಸೇರಿದ್ಲು. ಆದ್ರೂ ಇಬ್ಬರು ದೂರವಾಗಿರಲಿಲ್ಲ, ಪರಸ್ಪರ ಫೋನ್ ಸಂಪರ್ಕದಲ್ಲಿದ್ರು. ಇದಾದ ಕೆಲ ತಿಂಗಳ ಬಳಿಕ ಇಮ್ದಾದ್ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಿದ್ದು ಇಲ್ಲೇ ಟೆಕ್ಕಿಯಾಗಿ ಕೆಲಸ ಮುಂದುವರೆಸಿದ್ದ. ಕುಂದಲಹಳ್ಳಿ ಸ್ಪೈಸ್ ಗಾರ್ಡನ್ ನಲ್ಲಿ ಮನೆ ಮಾಡಿದ್ದಂತ ಈತನ ಮನೆಗೆ ಉಜ್ಮಾ ಖಾನ್ ಹೋಗಿ ಬರ್ತಾ ಇದ್ಲು. ಈ ಮಧ್ಯೆ 2024ರಲ್ಲಿ ಉಜ್ಮಾಗೆ ಬೇರೊಂದು ಮದುವೆ ಮಾಡಲಿಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಮ್ಯಾಟ್ರಿಮೋನಿ ವೆಬ್ಸೈಟ್ ಮೂಲಕ ಆಸ್ಟ್ರಿಯಾ ದೇಶದಲ್ಲಿರುವಂತಹ ಪಾಕಿಸ್ತಾನ ಮೂಲದ ವ್ಯಕ್ತಿ ಅರ್ಷದ್ ಎಂಬಾತನ ಸಂಪರ್ಕ ಮಾಡಿದ್ದು ಮದುವೆ ವಿಚಾರವಾಗಿ ಮಾತುಕತೆ ನಡೀತಾ ಇತ್ತು. ಉಜ್ಮಾ ಖಾನ್ ಮೊಬೈಲ್ ಅನ್ನ ಇಮ್ದಾದ್ ಮಾನಿಟರ್ಗೆ ಕ್ಲೋನ್ ಮಾಡಿಕೊಂಡಿದ್ದ. ಡಿಸೆಂಬರ್ 31ರಂದು ಅಡುಗೆ ಮಾಡಿ ಅದರ ಫೋಟೋವನ್ನ ಉಜ್ಮಾಗೆ ಕಳಿಸಿ ಮನೆಗೆ ಬಾ ಎಂದಿದ್ದ. ದಟ್ ಲುಕ್ಸ್ ಸಿಜ್ಲಿಂಗ್ ಅಂತ ಮೆಸೇಜ್ ಮಾಡಿದ್ದ ಉಜ್ಮಾ ರಾತ್ರಿ 9:30ಕ್ಕೆ ಇಮ್ದಾದ್ ಮನೆ ಹೋಗಿದ್ದಾಳೆ. ಮನೆಯಲ್ಲಿ 31ರಂದು ರಾತ್ರಿ ಮನೆಯಲ್ಲಿ ಜೋರಾದ ಗಲಾಟೆ ಆಗಿದೆ. ಸೆಕ್ಯೂರಿಟಿ ಬಂದು ಬಾಗಿಲು ಬಡಿದಾಗ ಯಾವುದೇ ಪ್ರತಿಕ್ರಿಯೆ ಮನೆಯಿಂದ ಬಂದಿರಲಿಲ್ಲ. ಈ ಮಧ್ಯೆ ಜನವರಿ 1ರಂದು 11 ಗಂಟೆಗೆ ಇಮ್ದಾದ್ ಮನೆಯಿಂದ ಹೊರಬಂದಿರುವಂತದ್ದು CCTVಯಲ್ಲಿ ಸೆರೆಯಾಗಿದೆ. ಆದರೆ ಉಜ್ಮಾ ಖಾನ್ ಯಾವುದೇ ಚಲನವಲನ ಇರಲಿಲ್ಲ. ಅಲ್ಲಿಗೆ 31ರಂದು ರಾತ್ರಿಯೇ ಕೊಲೆ ಮಾಡಿ ಇಮ್ದಾದ್ ಬಾಷಾ ನಾಟಕ ಮಾಡಿದ್ದಾನೆ ಅನ್ನುವಂತ ಅನುಮಾನ ದಟ್ಟವಾಗಿದೆ. ಸದ್ಯ HCL ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಆರೋಪಿ ಇಮ್ದಾದ್ನ ಪೊಲೀಸರು ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ.